ಸಾಹೇಬ್ ಅಂಬೇಡ್ಕರ್ಗೆ ಕ್ಷಮೆ ಯಾಚನೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ಕೊರೆಗ ಯುದ್ಧ ಆಗೋದು ಬಹುದಿನ ಉಳಿದಿಲ್ಲ ಅಂತ ಅನ್ಸುತ್ತೆ. ನೀವೇನಾದರೂ ಕ್ಷಮೆ ಯಾಚಿಸಿದ್ರೆ ಉಳಿತೀರಿ, ಇಲ್ಲಾಂದ್ರೆ ನಮ್ಮ ಭೀಮಾರ್ವಿ ನಂತರ ಸಂಘಟಿತ ಉಗ್ರವಾದ ಹೋರಾಟ ಮತ್ತು ಇಲ್ಲಿಕಲ್ಲಿ ಬಂದು ಕರೆ ಕೊಡಬೇಕಾಗತ್ತಾ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಎಲ್ಲರಿಗೂ ಜೈ ಭೀಮ್. ಮಾನ್ಯ 17ನೇ ತಾರೀಕಿನ ಗೃಹ ಸಚಿವ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರ್ತಾರ ಸಂಸತ್ತಿನಲ್ಲಿ. ಅದರ ವಿರುದ್ಧ ನಾವು ಭೀಮಾರ್ಮಿಯಿಂದ ಸ್ಟ್ರೈಕನ್ನು ಈಗಾಗಲೇ ಮಾಡಿದ್ದೇವೆ. ಕೇವಲ ಒಂದೇ ದಿನದಲ್ಲಿ ಬರೀ ರಾತ್ರಿ 11 ಗಂಟೆ ಮೇಲೆ ನಾವು ನಿರ್ಣಯ ಮಾಡಿದ್ವಿ. ನಮ್ಮ ತಾಲೂಕು ಅಧ್ಯಕ್ಷರು ನಾವು ಸೇರಿಕೊಂಡು ನಿರ್ಣಯ ಮಾಡಿದ್ವಿ. ಅದಕ್ಕೆ ಅಷ್ಟು ಜನ ಬಂದಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಏನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆ ಯಾಚನೆ ಮಾಡದೇ ಹೋದರೆ ನಮ್ಮ ಇಲ್ಕಲ್ ನಗರವನ್ನು ಸಂಪೂರ್ಣವಾಗಿ ಬಂದನ್ನು ಕರೆ ಕೊಡ್ತೇವೆ. ಅವರು ಯಾವ ಸಂಸತ್ತಿನಲ್ಲಿ ಯಾವ ಜಾಗದಲ್ಲಿ ನಿಂತು ಹೇಳಿದರೆ ಅದೇ ಜಾಗದಲ್ಲಿ ಬಾಬಾ ಸಾಹೇಬರಿಗೆ ಜೈ ಭೀಮ್ ಮತ್ತು ಅಂಬೇಡ್ಕರ್ಗೆ ಕ್ಷಮೆ ಯಾಚಿಸಿದರೆ ಇದು ಹೋರಾಟ ಇಲ್ಲೇ ನಿಲ್ಲುತ್ತೆ. ಇಲ್ಲಾಂದರೆ ಅವ್ರು ಮಾಡಲಿಲ್ಲಪ್ಪ ಅಂದ್ರೆ ನಿರಂತರವಾಗಿ ಈ ಹೋರಾಟ ಇರ್ತೈತೆ. ಅವ್ರು ಕ್ಷಮೆ ಕೇಳೋವರೆಗೂ ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.